ಇಡೀ ಜಗತ್ತಿನಲ್ಲಿ ಉತ್ತರ ಭಾರತ ಮುಳುಗೋಗುತ್ತೆ ಅಂತ ಗೊತ್ತೇ ಇಲ್ಲ, ದಡ್ಡ ಮುಂಡೆ ಹೋಗಿ ಪಾಪ. ದಕ್ಷಿಣ ಮಾತ್ರ ಉಳಿಯುತ್ತೆ, 32 ಕೋಟಿ ಲಕ್ಷ ಜನ ಮಾತ್ರ ಇರ್ತೀವಿ, ಏನಂತೀರ? ಅದರಿಂದ ನೀವೆಲ್ಲ ತಲೆ ಕೆಡಿಸ್ಕೋಬೇಡಿ. ಹೋಗಿದ್ದೀವಿ, ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಪುಣ್ಯಭೂಮಿಗೆ ಹೋಗ್ತಾ ಇದ್ದೀವಿ ಅಷ್ಟೇ. ಪುಣ್ಯ ಸಂಪಾದನೆ ಮಾಡ್ಕೊಂಡು ನೆಟ್ಟಿಗೆ ವಾಪಸ್ ಬಂದ್ಬಿಟ್ಟು ಕರ್ಮಸ್ಥಾನದಲ್ಲಿ ಕೂತ್ಕೊಂಡ್ಬಿಡೋಣ, ಇದೇ ಗಟ್ಟಿ. ಅರ್ಥ ಆಯ್ತಾ? ಹಳೆ ಗಂಡನ ಪಾದುವೆಯೇ ಗಟ್ಟಿ. ಆ ಕೂತ್ಕೊಳ್ತಕ್ಕಂಥ ವಿಚಾರದಲ್ಲಿ ನಾವು ಕಾಶಿ ಕ್ಷೇತ್ರಕ್ಕೆ ಹೋಗಿ ಬಂದಿರೋರು, ವಿಶೇಷವಾಗಿ ಎಲ್ಲಿ ಒಂದು ಈಶ್ವರನ ದೇವಸ್ಥಾನ ಏನಿಟ್ಟಿದ್ದೀವಿ, ಆ ಪಿಂಡಗಳ ಮಧ್ಯದಲ್ಲಿ ನೀವು ಎತ್ಕೊಂಡು ಹೋಗಿರೋ ರಾಮೇಶ್ವರ ಇದೆಯಲ್ಲ, ಆ ಮರಳನ್ನು ಒಂದು ಭಾಗ ಇದೆಯಲ್ಲ, ಅದನ್ನು ಇಲ್ಲಿ ಗಯಾಶ್ರಾದ್ದವನ್ನು ಮಾಡೋ ಸಮಯಕ್ಕೆ ಈಶ್ವರನ ಇಟ್ಬಿಡಿ. 64 ದೇವಿ ಪೀಠಗಳು ಅಂತ ಸಂಕಲ್ಪ ಮನಸ್ಸಲ್ಲಿ ಮಾಡ್ಕೋಬೇಕು ನೀವು. ಅವನು ಪಿಂಡ ಪ್ರದಾನ ಮಾಡ್ತಾ ಇದ್ದಾಗಲೇ ನೀವು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಈ ಮಧ್ಯದಲ್ಲಿ ಒಂದು ಆ ಮರಳಿನ ಉಂಡೆ ಇಟ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಇದನ್ನಿಷ್ಟು ವಿಷ್ಣು ಪಾದ ಹಾಕುವಾಗ ನೀವೇನು ಮಾಡಿ ಗೊತ್ತಾ? ಅವ್ರ ಪಿಂಡ ಪ್ರದಾನವನ್ನು ವಿಷ್ಣು ಪಾದಂ ಸಮರ್ಪಯಾಮಿ ಅಂತ ಹಾಕ್ತಾರೆ. ಅಂದರೆ ಪಿತೃಗಳು, ತಾತ ಮುತ್ತಾತಂದರು, ಗೊತ್ತಿದ್ದವರು ಗೊತ್ತಿಲ್ಲದಿದ್ದವರು, ಸ್ನೇಹಿತರು, ಬಂಧು ಬಳಗವರು ಎಲ್ಲರಿಗೂ ಮೋಕ್ಷ ಸಿಗಲಿ, ಎಲ್ಲರೂ ವಿಷ್ಣು ಪಾದಂ ಸಮರ್ಪಯಾಮಿ ಅಂತ ಹಾಕ್ಬಿಡ್ತಾರೆ. ನೋಡಿ, ಎಲ್ಲರ ವಿಷ್ಣು ಪಾದದಲ್ಲಿ ಯಾರೂ ಇದುವರ ತನಕ ಪರಮೇಶ್ವರನ ಹಾಕಿಲ್ಲ. ನಾವು ಇಡೀ ಜಗತ್ ಶಕ್ತಿಯನ್ನು ವಿಷ್ಣು ಪಾದದ ಮೇಲೆ ಪರಮೇಶ್ವರನ ಇಟ್ಟುಬಿಟ್ವಿ ಅಂದರೆ ಇಡೀ ಜಗತ್ ಶಕ್ತಿ ಎರಡೂ ಸೇರಿಸಿದ ಹಾಗಾಗ್ಬಿಡುತ್ತೆ. ಉತ್ತರ ಮತ್ತು ದಕ್ಷಿಣ ಎರಡೂ ಸೇರಿಸಿದಷ್ಟು ಫಲ ಪೂರ್ತಿ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು ಗೊತ್ತಾ? ನಮಸ್ಕಾರ ಮಾಡ್ಕೊಂಡಾಗ, ಕರ್ಮವನ್ನು ಕಳ್ಕೊಂಡಾಗ ಪರಮೇಶ್ವರನ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಬಿಡಿ. ಪರಮಾತ್ಮ, ನಮ್ಮ ವಂಶದಲ್ಲಿ ಹೀಗೆ ಹುಟ್ಟಿದ್ದೀವಿ, ನಮ್ಮ ವಂಶದಲ್ಲಿ ಏನೇನು ತಪ್ಪುಗಳಾಗಿದೆಯೋ, ಲೋಪದೋಷಗಳಾಗಿದೆಯೋ ಗೊತ್ತಿಲ್ಲ, ವಂಶ ಪಾರಂಪರ್ಯವಾಗಿ ಯಾವ್ಯಾವ ರೀತಿ ದೋಷಗಳಿದೆಯೋ ಗೊತ್ತಿಲ್ಲ, ನಾವು ಯಾವ್ಯಾವ ಕುಲದೇವರು, ಇಷ್ಟ ದೇವತೆ, ಗ್ರಾಮ ದೇವತೆಗೂ ಗೊತ್ತಿಲ್ಲ, ನಮ್ಮ ಮಕ್ಕಳು ಮಾಡಿರೋ, ತಾತ ಮುತ್ತಾತ ಮಾಡಿರೋ, ಮೊಮ್ಮಕ್ಕಳು ಮಾಡಿದಾರೋ, ಮುಂದಕ್ಕೆ ವರ್ಷಕ್ಕಂಥ ಯಾವುದೇ ತೊಂದರೆಗಳು ಏನೇ ಇದ್ದರೂ ಇವತ್ತಿನಿಂದನೇ ಪರಿಹರಿಸ್ಬಿಡು. ಪರಮೇಶ್ವರ, ನೀನು ವಿಷ್ಣು ಪಾದವನ್ನು ಸೇರ್ತಕ್ಕಂಥವನಾಗು, ನಿನ್ನ ಅಂಶಕ್ಕೆ ನೀನು ಸೇರಿಬಿಡು, ನಿನ್ನ ಶಕ್ತಿಯನ್ನು ನೀನು ಸ್ವೀಕರಿಸ್ಕೊಂಬಿಡು ಅಂತ ವಿಷ್ಣು ಪಾದಕ್ಕೆ ಹಾಕ್ಬಿಟ್ರಿ ಅಂತ ಇಟ್ಕೊಳ್ಳಿ. ಮುಗೀತು ಕತೆ. ಅಷ್ಟೂ ಶಕ್ತಿಗಳು ನಿಮಗೆ ಭಗವಂತ ಪೂರ್ಣಾಯುಷ್ಯನ್ನು ಕೊಡ್ತಾನೆ. ವಿಶೇಷವಾಗಿ ಯಾವುದೇ ಅಪಮೃತ್ಯುಗಳನ್ನು ಕೊಡೋಲ್ಲ. ವೈಕುಂಠ ದ್ವಾರ ಬಿಟ್ಟು ನಿಮ್ಮ ಯಾವ ಕಾಲಗೂ ಪಾಪ ಕರ್ಮಗಳಿಗೆ ನರಕಕ್ಕೆ ಕಳಿಸಲ್ಲ. ಮೋಕ್ಷ ಲಭ್ಸತೆ, ಜನ್ಮ ಜನ್ಮದಲ್ಲೂ ಯಾವ ಕಾಲಕ್ಕೂ ಮತ್ತೆ ಪುನರ್ಜನ್ಮ ಬೇಡ ಅಂತ ಒಂದು ಸಂಕಲ್ಪ ಮಾಡ್ಕೊಂಡು ಹಾಗೆ ಅಷ್ಟು ಶ್ರೇಷ್ಠತೆ ಸಿಕ್ಬಿಡುತ್ತೆ. ಅದರಿಂದ ಈ ಗಯಾಶ್ರಾದ್ದದಲ್ಲಿ ಇಷ್ಟೆಲ್ಲ ನಾವು ಮಾಡಿರ್ತಕ್ಕಂಥವ್ರು ನೆಕ್ಸ್ಟ್ ವಿಶೇಷವಾಗಿ ಹೋಗ್ತಕ್ಕಂಥ ಕ್ಷೇತ್ರ ಅಲಹಾಬಾದ್. ಇಲ್ಲಿ ಅಲಹಾಬಾದ್ಗೆ ಹೋಗೋಕ್ಕೆ ಮೊದಲು ನಾವು ಏನೇನು ಮಾಡಬೇಕು? ಎಲ್ಲರೂ ರೆಡಿ ಆಗಬೇಕು ಅಲ್ವಾ? ಫಸ್ಟು ನೀವು ರೆಡಿಯಾಗಿ. ಇಲ್ಲಿ ಏನು ರೆಡಿ ಆಗೋಕ್ಕೆ ಮೊದಲು ಈ ಬುದ್ಧಗಯ ಅಂತ ಬುದ್ಧನ ನೋಡಿದ್ವಿ, ಭಾಳ ಸಂತೋಷ. ನದಿ ತೀರದಲ್ಲಿ ಸ್ವಲ್ಪ ನಡ್ಕೊಂಡು ಹೋಗೋಣ. ನದಿ ತೀರದಲ್ಲೇ ನಡ್ಕೊಂಡು ಹೋಗಿ ಮಧ್ಯದಲ್ಲಿ ಎರಡೂ ನದಿಗೆ ಮಧ್ಯದಲ್ಲಿ ಒಂದು ದಾರಿ ಇದೆ, ಆ ದಾರಿಯಲ್ಲಿ ಹೋಗೋಣ. ಸ್ವಲ್ಪ ಗುಹಾಂತರ ಅಂತ. ಏನಪ್ಪ ಗುಹಾಂತರ ಅಂದ್ಕೊಂಡ್ರೆ, ನದಿ ಮೇಲ್ಗಡೆ ಹರಿಯಲ್ಲ, ಒಳಗಡೆ ಗುಪ್ತವಾಗಿ ಹರಿಯುತ್ತೆ ಅಂತ ಹೇಳಿದ್ದೆ, ಹೌದಾ? ಅದಕ್ಕೋಸ್ಕರ ಕಾಣೋದೇ ಇಲ್ಲ. ಅಂತಹ ಸ್ಥಳದಲ್ಲಿ ನಮಗೆ ಬ್ರಿಡ್ಜ್ ಇದ್ದ ಹಾಗೆ ಈ ಜಾಗದಲ್ಲಿ ಹೋಗ್ತಾ ಕೆಳಗಡೆ ಗುಹೆ ಒಳಗೆ ಹೋಗ್ತಾ ಇರುತ್ತೆ ನದಿ. ಅದಕ್ಕೆ ನಾವು ಚೊಂಬಲ್ಲಿ ಸ್ನಾನ ಮಾಡಬೇಕಾದ್ರೆ, ಅಥವಾ ಮಡಿಕೆಯಲ್ಲಿ ಸ್ನಾನ ಮಾಡಬೇಕಾದ್ರೆ, ಅಥವಾ ಯಾವುದೇ ಒಂದು ಪಾತ್ರೆಯಲ್ಲಿ ತೊಗೊಂಡು ಸ್ನಾನ ಮಾಡಬೇಕಾದ್ರೆ ಬಹಳ ಜನ ಅಗದು ಆ ನೀರು ಎಲ್ಲಿರುತ್ತೋ ಅದು ತೊಗೊಂಡು ಸ್ನಾನ ಮಾಡ್ತೀವಿ. ಒಂದು ಸ್ಥಳ ಇದೆ, ಈ ಸ್ಥಳದಲ್ಲಿ ಪಾತಾಳಾರ್ಕವಾಗಿ ಹೊಟ್ಟೋಗುತ್ತೆ ನೀರು. ಈ ಜಾಗದಲ್ಲಿ ನೀರು ಅಗೆಯೋಕ್ಕಾಗಲ್ಲ, ನಾವೇ ಬ್ರಿಡ್ಜ್ ಇರ್ತೀವಿ. ಅಲ್ಲಿ ಒಳಗಡೆ ನಾವು ಹೋಗಬೇಕು. ಗುಹೆ ಒಳಗೆ ಹೋದರೂ ಒಳಗಡೆ ಅಂತರ್ಜಲವಾಗಿ ಹೋಗ್ತಾ ಇರ್ತಾಳೆ. ಇವಳ ಗುಪ್ತಗಾಮಿನಿ, ಹೆಸರೇ ಗುಪ್ತಗಾಮಿನಿ. ಅದಕ್ಕೆ ಗುಪ್ತಗಾಮಿನಿಯಾಗಿ ಗುಪ್ತವಾಗಿ ಒಳಗೆ ಸೀಕ್ರೆಟ್ಟಾಗಿ ಒಳಗೆ ಹೋಗ್ತಿರ್ತಾಳೆ, ಗೊತ್ತಾಗಲ್ಲ. ಅಲ್ಲಿ ಹೋಗಿ ಸ್ಮರಣೆ ಮಾಡ್ಕೋಬೇಕು. ಈ ಸ್ಥಳದಲ್ಲಿ ಸ್ಮರಣೆ ಮಾಡ್ಕೊಳ್ತಕ್ಕಂಥವ್ರು ನಿಮಗೆ ಅಕಸ್ಮಾತ್ ಚರ್ಮ ವ್ಯಾಧಿ, ಇಲ್ಲೇನೋ ಅಂದರೆ ತೂತುಗಳೆಲ್ಲ ಜಾಸ್ತಿ ಇದೆ, ರಂಧ್ರಗಳೆಲ್ಲ ಭಾಳ ಚೆನ್ನಾಗಿದೆ. ಈ ರಂಧ್ರಗಳಲ್ಲಿ ಸಣ್ಣ 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 ಹಾವುಗಳು ಏನೋ ಈ ಸುತ್ತಕೊಂಡಿರುತ್ತೆ, ಗೊತ್ತಾ? ಒಳ್ಳೆ ಯಾವ ಹಾವು, ಜಂತುಹುಳುಗಳ ಥರ ಒಂದಕ್ಕೊಂದಕ್ಕಾಗಿರುತ್ತೆ. ಹಾಗೆ ಆ ಹಾವುಗಳೆಲ್ಲ ಇರುತ್ತೆ. ಇದನ್ನೇನು ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಪಾಡ್ನೆ ಹೋಗ್ತಾ ಇರಿ. ಬಾವಲಿಗಳೆಲ್ಲ ಇರುತ್ತೆ, ವಾಸನೆ ಇರುತ್ತೆ, ಅದು ತಲೆ ಕೆಡಿಸ್ಕೊಬೇಡಿ, ನಿಮ್ಮ ಪಾಡ್ನೆ ಹೋಗ್ತಾ ಇರಿ. ಏನೂ ಆಗಲ್ಲ. ಏನು ಹಬ್ಬ ಅಂದರೆ ಏನು ಜಾಸ್ತಿ ಏನು ಮಾಡುತ್ತೆ? ಕಚ್ಚಿದ್ರೆ ಕಚ್ಚುತ್ತೆ, ಅಷ್ಟು ಬಿಟ್ಟರೆ ಏನು ಸಾಯಕ್ಕಂತೂ ಹೋಗಕ್ಕೆ ಹೋಗಲ್ಲ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಒಳಗಡೆ ಹೋಗೋದೇನಕ್ಕೆ ಅಂತ ಮುಖ್ಯ ಇಂಪಾರ್ಟೆಂಟ್. ಅಲ್ಲಿ ಒಳಭಾಗದಲ್ಲಿ ಸಾಕ್ಷಾತ್ ಒಂದು ವಿಶೇಷವಾದ ತ್ರಿಶೂಲ ಇದೆ. ಈ ತ್ರಿಶೂಲವನ್ನು ಪರಮೇಶ್ವರನ ಜೊತೆಗೆ ಪಾಕದಲ್ಲೇ ಇದೆ, ನಮಸ್ಕಾರ ಮಾಡ್ಕೋಬೇಕು. ಗಣೇಶ ಈಶ್ವರನ ಪೂಜೆ ಮಾಡ್ತಾ ಇದ್ದಾನೆ, ಭಾಳ ಶ್ರೇಷ್ಠವಾಗಿ ಗುಪ್ತವಾಗಿ ಪೂಜೆ ಮಾಡೋದು. ನೀವು ನಿಮ್ಮ ಮನೆ ಒಳಗಿರ್ತಕ್ಕಂಥ ಸೀಕ್ರೆಟ್ನ, ಅಂದರೆ ನಿಮ್ಮ ಮನದಾಳದಲ್ಲಿರ್ತಕ್ಕಂಥದ್ದು ಯಾರಿಗೂ ಹೇಳ್ಕೊಂಡ್ರಲ್ಲ. ಇದುವರ ತನಕ ಎಷ್ಟೋ ಜನ ತಂದೆ ತಾಯಿಂದಿನ ಮುಚ್ಚಿರತಕ್ಕಂಥದ್ದು ಎಷ್ಟೋ ಇರುತ್ತೆ, ತಮಗೆ ತಾವೇ ಹೇಳ್ಕೊಳ್ದೇನೋ ಹಾಗೇ ಮುಚ್ಚಿಟ್ಕೊಂಡು ಜೀವನನೇ ಹೊಟ್ಟೋಗಿರುತ್ತೆ. ಎಷ್ಟೋ ಜನ ಆ ಸೀಕ್ರೆಟ್ನ ಯಾವ ಕಾಲಕ್ಕೂ ಮೇಲೆ ಬರೋಕ್ಕೆ ಸಾಧ್ಯವೇ ಇಲ್ವಾ. ನಾನು ಇಂಥದ್ದಾಗಬೇಕು ಅಂತ ನಿಮಗೇ ಒಂದು ಭಾವನೆ ಇರುತ್ತೆ, ನಿಮಗೆ ಒಂದು ಅನುಗ್ರಹ ಇರುತ್ತೆ, ನಿಮಗೆ ಅದು ಒಂದು ಸಂಕಲ್ಪ ಇರುತ್ತೆ. ಅಂಥದ್ದೆಲ್ಲನೂ ಆ ಸೀಕ್ರೆಟ್ನ ಅಲ್ಲಿ ಮನಸ್ಸು ಬಿಚ್ಚಿ ಪರಮಾತ್ಮನ ಹತ್ರ ಹೇಳ್ಕೋಬೇಕು. ಜೋರಾಗಿ ಮೈಕಲ್ಲಿ ಹೇಳಿ ಅಂತ ನಾನೇನು ಹೇಳ್ತಿಲ್ಲ, ಒಳಗಡೆ ಹೋಗಿ ಭಗವಂತನ ಹತ್ರ ನೀವು ಹೇಳ್ಕೊಳ್ಳಿ. ಆ ಪೂರ್ತಿ ನಿಮಗಾಗದೇ ಇರತಕ್ಕಂಥ ಕಾರ್ಯ, ಚರ್ಮ ವ್ಯಾಧಿ, ನವರಂಧ್ರದಲ್ಲಿ ಇರ್ತಕ್ಕಂಥ ದೇಹದ ಮುಖಾಂತರ ಯಾವುದೇ ರೋಗಗಳು, ಗುಪ್ತವಾಗಿರೋ ರೋಗಗಳು, ಅಂದರೆ ಗುಪ್ತಗಾಮಿನಿ ಏನು ಮಾಡ್ತಾಳಂತೆ, ಸೀಕ್ರೆಟ್ ರೋಗಗಳಿರುತ್ತೆ. ಕೆಲವರಿಗೆಲ್ಲ ಕ್ಯಾನ್ಸರ್, ಯಾರಿಗೂ ಹೇಳ್ಕೊಳ್ಳಲ್ಲ. ಕೆಲವರಿಗೆಲ್ಲ ಶುಗರ್, ಏನೋ ಇನ್ಫೀರಿಯರಿಟಿ, ಅಯ್ಯೋ ನಂಗೆ ಶುಗರ್ ಇರುತ್ತೆ ಹೇಳಬೇಡ್ರಿ, ಸಕ್ಕರೆ ಕಮ್ಮಿ ಹಾಕಿ ಅಂತ ಹೇಳಬೇಡಿ, ಅದೆಲ್ಲ ಯಾರ ಮುಂದೆ ಕೇಳಬೇಕು ಗೊತ್ತಾಗಲ್ಲ ನಿಮಗೆ ಅಂತ.
ಪಾಪ ಗೊತ್ತಿದ್ದವರು ಅದನ್ನು ಬೋಪನಾಗಿ ಹೇಳ್ಬಿಡ್ತಾರೆ. ತಪ್ಪೇನೀಗ ಅದರಲ್ಲಿ ಏನು ಇನ್ಫೀರಿಯರಿಟಿ, ಇದ್ದಿದ್ದೇ ಗ್ಯಾರಂಟಿ ಅಂತ ಏನಿಗೆ ಅವ್ನು ಸಕ್ಕರೆ ಆಗದೆ ಜಾಸ್ತಿ ಆಗ್ಬಿಡುತ್ತಾ? ಅದಕ್ಕೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇದೆಲ್ಲ ಅಂತರ ವಿಶೇಷವಾಗಿರ್ತಕ್ಕಂಥ ಸೀಕ್ರೆಸಿ. ಹಾರ್ಟಲ್ಲಿ ಹೋಲ್ ಇರುತ್ತೆ, ಅದು ಸೀಕ್ರೆಟೇ, ಕಣ್ಣು ಕಾಣಲ್ಲ. ಡಾಕ್ಟ್ರ್ ಹೆಣ್ಣು ನೋಡ್ಬಿಟ್ಟು ಹಾರ್ಟಲ್ಲಿ ಹೋಲ್ ಅಂತಾನೆ. ಇಂಥದ್ದೆಲ್ಲ ಪರಿವರ್ತನೆ ಆಗಲಿ. ಕಣ್ಣಲ್ಲಿ ಪರೆ ಇರುತ್ತೆ, ಮಖದ ಮೇಲೆ ಮಂಗಿರುತ್ತೆ. ಇಂಥದ್ದೆಲ್ಲನೂ ಸ್ಮರಣೆ ಮಾಡಿಕೊಳ್ಳತಕ್ಕಂಥ ಆದ್ಯ ಕರ್ತವ್ಯ ಜಗನ್ಮಾತೆ ಕೃಪಾಕಟಾಕ್ಷದಲ್ಲಿ ಗುಪ್ತಗಾಮಿನಿ. ಏನು ಅಂದರೆ ಗುಪ್ತಗಾಮಿನಿ ಅಂದರೆ ಈ ಸ್ಥಳ ಇನ್ನೇನೂ ಅಲ್ಲ, ಇದು ದೊಡ್ಡ ಮಹಾ ಸೀಕ್ರೆಟ್. ಈ ಸೀಕ್ರೆಟ್ನ ನಿಮಗೆ ರಿವೀಲ್ ಮಾಡ್ತೀನಿ. ಏನು ರಿವೀಲ್ ಮಾಡ್ತೀನಿ ಅಂದರೆ, ಎಲ್ಲರೂ ಇದನ್ನು ಸುಮ್ಮನೆ ಏನೋ ಗುಪ್ತಗಾಮಿನಿ ಅಂತ ಅನ್ಕೊಂಡ್ಬಿಡ್ತಾರೆ. ಜಗತ್ತಲ್ಲಿ ತಿಳ್ಕೊಂಬಿಡಿ, ತಾಯಿಯ ಗರ್ಭದಿಂದ ಅಣು ಪರಿವರ್ತನೆ ಮಾಡಿಕೊಂಡು ಹೊರಭಾಗದಲ್ಲಿ ಹೇಗೆ ಬರ್ತೀವಿ, ಹಾಗೆ ಇದರ ಒಳಗೆ ಹೋಗಿ ಬರ್ತಕ್ಕಂಥ ದ್ವಾರ. ಒಂದು ಕಡೆ ಹೋಗಬೇಕು, ಇನ್ನೊಂದು ಕಡೆ ಬರಬೇಕು. ಎಷ್ಟು ಸತ್ಯ ಅಲ್ವಾ? ಇಂಥ ಒಂದು ಸತ್ಯ ಘಟನೆಗಳನ್ನ, ಈ ಕ್ಷೇತ್ರ ಮಹಿಮೆಗಳನ್ನ ತಿಳ್ಕೊಳ್ಳದೆ ಸುಮ್ಮನೆ ನಾವು ಹೋಗ್ತೀವಿ, ಒಂದು ಕ್ಷೇತ್ರ ನೋಡ್ಕೊತೀವಿ, ಬಂದ್ಬಿಡೋಣ ಅಂತ ಹೋಗಿ ಬಂದರೆ, ಎಲ್ಲ ಗುಹೆ ಒಳಗೆ ಹೋಗ್ಬೇಕಂತಪ್ಪ, ಬಂದ್ಬಿಡೋಣ ಅಂತ ಹೋದರೆ ಪ್ರಯೋಜನ ಇಲ್ಲ. ಎಲ್ಲ ಅರ್ಥ ಮಾಡಿಕೊಂಡು ಅರ್ಥಗರ್ಭಿತವಾಗಿ ಹೋಗಿ ನಮಸ್ಕಾರ ಮಾಡಿದಾಗ ಆ ಜಲ ರಿಯಲ್ ಶಕ್ತಿ ನಿಮಗೆ ತನಗೆ ತಾನಾಗೇ ಅನುಭವ ಆಗುತ್ತೆ. ಆ ಶಕ್ತಿಗೆ ಅನ್ನೋ ಶಕ್ತಿ ನಿಮಗೆ ಸಿಗತ್ತೆ ಅಂತ ಈ ಮುಖಾಂತರ ಹೇಳ್ತಾರೆ.